ಸಿ ಪರಶುರಾಮಗೌಡ ಎಂಸದಿ ದಾಖಲೆ ಚೌಕ್ನಳ್ಳಿ. ಆದರೆ ನಾವು ಎಕ್ಚಿ ಮುಳುಗಡೆಗಾಗಿ 97-98ರಾಗೆ ನಮಗೆ ಜಮೀನು ಮಂಜೂರು ಮಾಡಿದ್ದಾರೆ. ಮಂಜೂರು ಮಾಡಿದ ನಂತರ ಪುನರ್ವಸತಿ ಕೇಂದ್ರ ಮಳವಳ್ಳಿ ಹತ್ರ ಮಾಡಿದ್ದಾರೆ. ಮಳವಳ್ಳಿಯಿಂದ ಮುಂದೆ ಅರವಳ್ಳಿಗೆ ಹೋಗಬೇಕು ಅಂದರೂ ರಸ್ತೆ ಇಲ್ಲ. ನಮ್ಮ MLA ರುದ್ರೇಶ್ ಗೌಡರ ಕಾಲದಲ್ಲಿ YN ಮಲ್ಲೇಶ್ ಗೌಡರು ಮಳವಳ್ಳಿ ಮತ್ತು ಜಾರಗಲ್ ಹತ್ರ ಒಂದು ಸೇತುವೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ತನಕ ರಸ್ತೆ ಆಗಿದೆ. ಮುಂದಕ್ಕೆ ಏನೇ ಒಂದು ವೆಹಿಕಲ್ಲು ಹೋಗಂಗಿಲ್ಲ. ನಾವು ಒಂದು 50-100 ಜನ ಇರ್ಬೋದು. ಆದರೆ ನಮ್ಮ ಜನ ರೈತರು ಯಾವುದೇ ಕಾರಣಕ್ಕೂ ತೋಟ ಹಾಳುಬಿಟ್ಟು ಅಲ್ಲಿ ಹೋಗಂಗಿಲ್ಲಪ್ಪ ಬರೋಕ್ಕಲ್ಲ ಅನ್ನೋ ಸ್ಥಿತಿಲಿದ್ದಾರೆ. ಆದರೆ ಇವತ್ತು ಒಂದು ಜಲ್ಲಿನೂ ಹಾಕಿಲ್ಲ. ಮುಂದಕ್ಕೆ ಬಿಡ್ಜಿಂದ ಆಚೆಗೆ ಏನೂ ವ್ಯವಸ್ಥೆ ಏನೂ ಮಾಡಿಲ್ಲ. ಡೋಲ್ನ ಮನೆ ಅರಳಿಂದ ಬಂದು ಡೋಲ್ನ ಮನೆಯಿಂದ ಬೆಳ್ಳವಾಗ ಮುದ್ದಳ್ಳಿ ಮೇಲೆ ಹಾಸಿ ಜಾರಗಲ್ಲು ಸೇತುವೆಯಿಂದ ಮುಂದಕ್ಕೆ ಬಂದು ಪುನರ್ವಸತಿ ಕೇಂದ್ರ ಮಳವಳ್ಳಿ ಕುಶಾವಾಗ ಗಂಗಾವಾಗ ಈ ಕಡೆ ಎಲ್ಲ ಭಾಗಕ್ಕೂ ಅನುಕೂಲ ಆಗಿರೋವಂಥ ರಸ್ತೆ ಅರ್ಧಕ್ಕೆ ಬ್ರಿಡ್ಜ್ ಒಂದು ಮಾಡಿರೋದು ಬಿಟ್ಟರೆ ಅದು MLA ರುದ್ರೇಶ್ ಗೌಡರ ಕಾಲದಲ್ಲಿ ಮಲ್ಲೇಶ್ ಗೌಡರು YN ಮಲ್ಲೇಶ್ ಗೌಡರು ಮಾಡಿಕೊಟ್ಟಿರೋದು ಬಿಟ್ಟರೆ ಇತ್ತೀಚಿನ MLAಗಳು ಎಷ್ಟೇ ಹೋಗಿ ಕೇಳಿದ್ರು ಯಾವುದೇ ರೀತಿ ನಮ್ಮ ಬಗ್ಗೆ ಏನು ಕಾಳಜಿ ತೋರಿಸ್ತಲೇ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಅದರಿಂದ ತಾವು ದಯಮಾಡಿ ತೋಟ ಮುಳುಗಡೆ ರೈತರು ಮಾಡ್ಕೆ ಹೋಗೋದು ಇಲ್ಲ ಹಾಗೆ ಹಾಳು ಬಿಟ್ಕೊ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ತಾವು ದಯಮಾಡಿ ಅದೊಂದು ರೋಡನ್ನ ಯಾವುದೇ ಥರದಲ್ಲಿ ಜೆಲ್ಲಾಗಲಿ ಅಥವಾ ಟಾರ್ ಆಗಲಿ ಮಾಡಿಸ್ಕೊಟ್ರೆ ಒಂದು 2 ಕಿಲೋಮೀಟ್ರ್ ಇದೆ, ಹೆಚ್ಚಿಲ್ಲ, ಅಷ್ಟು ಮಾಡಿಕೊಟ್ರೆ ಸಾಕು ಅಂತ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡಿಬಿಟ್ರೆ ಯಾವ ಲೇಬರ್ಗಳು ಕೆಲಸಕ್ಕೆ ಬರ್ತಾ ಇಲ್ಲ. ಅಣ್ಣ ದಯವಿಟ್ಟು ನಾವು ನಡ್ಕೊಬಂದು ಮಾಡೋಕ್ಕಾಗಲ್ಲ ಅಂತಿದ್ದಾರೆ ಅಂತ ಹೇಳಿ ನಾನು ಈ ಕೆಸರ ಒಳಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ.